ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇದು ಇರಾನ್ 8 ಸೇತುವೆಗಳನ್ನು ಯಾಕೆ ಹೇಗೆ ಟಾರ್ಗೆಟ್ ಮಾಡ್ತು ಅನ್ನೋದಾಗಿತ್ತು. ಎರಡನೇ ಸುದ್ದಿಯನ್ನು ನೋಡ್ತಾ ಹೋಗೋಣ. ಅದು ತಮಿಳುನಾಡಿನ ಚುನಾವಣೆ. ತಮಿಳುನಾಡಲ್ಲಿ ವೀರಪ್ಪನ್ ಮಗಳು ಚುನಾವಣೆಗೆ ನಿಂತಿದ್ದಾರೆ. ಯಾವ ಕ್ಷೇತ್ರದಲ್ಲಿ ನಿಂತಿದ್ದಾರೆ, ಯಾವ ಪಕ್ಷದ ನಿಂತಿದ್ದಾರೆ? ಇವತ್ತಿನ DNA ಎರಡನೇ ಸುದ್ದಿ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ. ಈ ಚುನಾವಣೆಯಲ್ಲಿ ಕಾಡುಗಳ್ಳ ವೀರಪ್ಪನ್ ಪುತ್ರಿ ವಿದ್ಯಾರಾಣಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. NTK ಎನ್ನುವಂಥ ಒಂದು ಪಾರ್ಟಿಯಿಂದ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿರೋದು. ಹಾಗಾದರೆ ಎಲ್ಲಿ ಸ್ಪರ್ಧೆ ಮಾಡಿದರು? ಮಟ್ಟೂರು ವಿಧಾನಸಭಾ ಕ್ಷೇತ್ರ, ತಮಿಳುನಾಡಿನ ಸೇಲಂ ಜಿಲ್ಲೆಯ ಮೆಟ್ಟೂರು ವಿಧಾನಸಭಾ ಕ್ಷೇತ್ರ. ಈ ಮೆಟ್ಟೂರು ಅನ್ನೋ ಪದವನ್ನು ನೀವು ಪದೇ ಪದೇ ಕೇಳಿರ್ತೀರಿ. ಕಾವೇರಿ ಮತ್ತು ಕರ್ನಾಟಕದ ಈ ನೀರಿನ ವಿಚಾರಕ್ಕಾದಕ್ಕೆ ಸಂಬಂಧಪಟ್ಟಂತೆ ಈ ಮೆಟ್ಟೂರು ಜಲಾಶಯದ ಬಗ್ಗೆ ನಾವೆಲ್ಲ ಮಾತನಾಡಿರ್ತೀವಿ. ಆ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. 2021ರಲ್ಲಿ ಅಲ್ಲಿ PMK ಪಾರ್ಟಿ ಗೆದ್ದಿತ್ತು. 97,000 ಮತಗಳನ್ನು ಅವರು ಪಡೆದುಕೊಂಡಿದ್ದರು. ಇದೀಗ ಅವರು ಸೋಮವಾರ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. 2021ರಲ್ಲಿ ಇದೇ ಕ್ಷೇತ್ರದಲ್ಲಿ, ಮೆಟ್ಟೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದವರು 9,000 ಮತಗಳನ್ನು ಪಡೆದುಕೊಂಡಿದ್ದರು. 3ನೇ ಸ್ಥಾನದಲ್ಲಿ ಇದ್ದರು. ಇಲ್ಲಿ ಮಹಿಳಾ ಮತದಾರರು ಜಾಸ್ತಿ ಇದ್ದಾರೆ. ಹೀಗಾಗಿ ಇವರ ವೀರಪ್ಪನವರ ಪ್ರಭಾವವು ಕೂಡ ಇಲ್ಲಿ ಜಾಸ್ತಿ ಇತ್ತು. ಇದೀಗ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿ, ನನ್ನ ತಂದೆಯಂತೆ ನನ್ನನ್ನು ಕೂಡ ಜನ ನೋಡ್ತಿದ್ದಾರೆ, ಆದರೆ ನನ್ನ ತಂದೆಯ ಕೈಯಲ್ಲಿ ಬಂದೂಕಿತ್ತು, ಇವತ್ತು ನನ್ನ ಕೈಯಲ್ಲಿ ಪ್ರಾಮಾಣಿಕತೆ ಇದೆ, ಹೀಗಾಗಿ ನನಗೆ ಓಟ್ ಹಾಕ್ತಾರೆ ಅನ್ನುವಂಥ ಮಾತುಗಳನ್ನು ವಿದ್ಯಾರಾಣಿಯವರು ಮಾಡ್ತಾ ಇದ್ದಾರೆ. ಆ ಮುಖಾಂತರ ಇದೀಗ ಮೆಟ್ಟೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪಟ್ಟಾಳ ಮಕ್ಕಳ ಕಚ್ಚಿ ಎನ್ನುವಂಥ ಪಾರ್ಟಿಯಿಂದ ಇದೀಗ NTK ಇಂದ ಅವರು ಸ್ಪರ್ಧೆ ಮಾಡಿದ್ದಾರೆ. ಹಾಗಾದರೆ ವಿದ್ಯಾರಾಣಿಯವರ ಹಿನ್ನೆಲೆ ಏನು? ಸಹಜವಾಗಿ ಗೊತ್ತಿದೆ. 1999ರಲ್ಲಿ ಅವರು ಜನನ ಆಗಿದೆ. 1990ರಲ್ಲಿ ಅವರು ಜನಿಸ್ತಾರೆ. ಅದಾದ ನಂತರ ಇವರ ತಂದೆ ವೀರಪ್ಪನ್, ತಾಯಿ ಮುತ್ತುಲಕ್ಷ್ಮಿ 36 ವರ್ಷ ವೀರಪ್ಪನ್ ಕನ್ನಡಿಗರನ್ನು ಕಾಡಿದ್ದು, ಅವರನ್ನು ಹಿಡಿಬೇಕು, ಎಲ್ಲವೂ ಮಾಡಬೇಕು ಅಂತ ಏನೇನೆಲ್ಲ ಪ್ರಯತ್ನಗಳಾಗಿತ್ತನ್ನು ನಾವು ನೋಡಿದ್ದೀವಿ. 1990ರಲ್ಲಿ ಜನನ, ಚೆನ್ನೈನಲ್ಲಿ ಅವರಿಗೆ ಶಿಕ್ಷಣ ಆಗುತ್ತೆ. ರಾಜಕೀಯಕ್ಕೆ ಬರುವಂಥ ಮೊದಲು ಅವರು ಸಾಮಾಜಿಕ ಕಾರ್ಯ ಮಾಡ್ತಾರೆ. ಒಂದು ಶಾಲೆಯನ್ನು ಕೂಡ ಅವರು ನಡೆಸ್ತಾ ಇದ್ದಾರೆ. ಒಂದು ಶಾಲೆಯನ್ನು ಕೃಷ್ಣಗಿರಿಯಲ್ಲಿ ಅವರು ನಡೆಸ್ತಾ ಇರೋದು. ಒಂದು ಸಾರಿ ಏನೋ ಅವ್ರ ತಂದೆಯನ್ನು ಭೇಟಿಯಾಗಿದ್ದರಂತೆ. ವಿದ್ಯಾರಾಣಿ 3ನೇ ಕ್ಲಾಸ್ನಲ್ಲಿದ್ದಾಗ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಗೋಪಿನಾಥಂಪುರ ಅನ್ನುವಂಥ ಒಂದು ಹಳ್ಳಿ, ಅದು ಅವರ ಅಜ್ಜನ ಮನೆಯಂತೆ. ಈ ವಿದ್ಯಾರಾಣಿ 3ನೇ ಕ್ಲಾಸಲ್ಲಿದ್ದಾಗ ಅವರ ತಂದೆಯನ್ನು ಭೇಟಿಯಾಗಿದ್ದರಂತೆ. ಅವತ್ತು ವೀರಪ್ಪನ್ ವಿದ್ಯಾರಾಣಿಗೆ ಹೇಳಿದ್ರಂತೆ, ನೀನು ಮುಂದೊಂದು ದಿನ ಭವಿಷ್ಯದಲ್ಲಿ ವೈದ್ಯಳಾಗಬೇಕು, ವೈದ್ಯೆಯಾಗುವ ಮುಖಾಂತರ ನೀನು ಸಾಮಾಜಿಕ ಸೇವೆ ಮಾಡಬೇಕು ಅಂತ ಹೇಳಿ ವಿದ್ಯಾರಾಣಿಯವರಿಗೆ ಅವರ ತಂದೆಯನ್ನು ಹೇಳಿದ್ರಂತೆ. ಆ ನೆನಪನ್ನು ಅನೇಕ ಬಾರಿ ಅವರು ಮಾಡ್ಕೊಂಡಿದ್ದನ್ನು ನೋಡಿದ್ದೀವಿ. 36 ವರ್ಷಗಳ ಕಾಲ ಈ ವೀರಪ್ಪನ್ ಸಕ್ರಿಯವಾಗಿದ್ದ. ರಾಜ್ಕುಮಾರ್ ಅವರನ್ನು ಅಪಹರಣ ಮಾಡಿದ್ದು ಎಲ್ಲವೂ ಕೂಡ ಗೊತ್ತಿದೆ. ಅವರ ಮಗಳು ವಿದ್ಯಾರಾಣಿ ಇದೀಗ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿರೋದು. ಇದು ವಿದ್ಯಾರಾಣಿಯವರ ವೈಯಕ್ತಿಕ ಬದುಕಾತು. ಹಾಗಾದರೆ ರಾಜಕೀಯ ಜರ್ನಿ ಹೆಂಗಿತ್ತು? ರಾಜಕೀಯ ಜರ್ನಿ ಒಂದು ಲೋಕಲ್ ಪಾರ್ಟಿಯಿಂದ ಅವರು ಶುರುವಾಗುತ್ತೆ. ಅದಾದ ನಂತರ ಅವರು BJP ಸೇರ್ಪಡೆ ಆಗ್ತಾರೆ. ಮೊದಲಿಗೆ ಪಾಟಾಳಿ ಮಕ್ಕಳ ಕಚ್ಚಿ ಅಂತ PMK ಎನ್ನುವಂಥ ಒಂದು ಪಾರ್ಟಿಯ ಮುಖಾಂತರ ಕೆಲವೊಂದಿಷ್ಟು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ BJP ಸೇರ್ಪಡೆ ಆಗ್ತಾರೆ. BJPಯ OBC ಮೋರ್ಚಾದ ಉಪಾಧ್ಯಕ್ಷರಾಗಿಯೂ ಕೂಡ ಅವರು ಆಯ್ಕೆ ಆಗ್ತಾರೆ. ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಸಿಗೋದಿಲ್ಲ. ಟಿಕೆಟ್ ಸಿಗದೇ ಇರೋ ಹಿನ್ನೆಲೆ ಅವರು BJPಯನ್ನು ತೊರೀತಾರೆ. ಅದಕ್ಕೆ ಅವರು ಅವತ್ತೊಂದು ಕಾರಣವನ್ನು ಕೂಡ ಕೊಡ್ತಾರೆ. ನನಗೂ BJPಯ ರಾಜಕೀಯ ಸಿದ್ಧಾಂತಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ, ಹೀಗಾಗಿ ನಾನು BJPಯನ್ನು ತೊರೀತಾ ಇದ್ದೀನಿ ಅಂತ. ಸರಿಸುಮಾರು 1.5 ವರ್ಷ ಅಷ್ಟೇ ಇರ್ತಾರೆ ಅವರು BJPಯಲ್ಲಿ. ಹೀಗಾಗಿ ಅವರಿಗೆ ಕೃಷ್ಣಗಿರಿ ಲೋಕಸಭಾ ಕ್ಷೇತ್ರದಲ್ಲಿ BJPಯ ಟಿಕೆಟನ್ನು ನಿರಾಕರಿಸಲಾಯಿತು. ಈ ಟಿಕೆಟನ್ನು ನಿರಾಕರಿಸಿದ ನಂತರ ಅವರು ವಾಪಸ್ ಹೋಗ್ತಾರೆ. PMK ಜೊತೆಗೆ ಅವರು ಮೊದಲು ಗುರುತಿಸಿಕೊಂಡಿದ್ದರು. ಕೃಷ್ಣಗಿರಿ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. 1,07,083 ಮತಗಳನ್ನು ಅವರು ಚುನಾವಣೆಯಲ್ಲಿ ಪಡೆದುಕೊಂಡಿದ್ದರು. 4ನೇ ಸ್ಥಾನವನ್ನು ಅವತ್ತು ಅವರು ಪಡೆದುಕೊಂಡಿದ್ದರು. ಅವತ್ತಿನಿಂದ BJP ಜೊತೆಗಿನ ಅವರ ಜರ್ನಿ ಮುಕ್ತಾಯಗೊಂಡಿತ್ತು. ,234 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂಥ ತಮಿಳುನಾಡಿಗೆ ಚುನಾವಣೆ ಇದೆ. ಇದೀಗ BJP ತನ್ನ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ. ವಿಪರ್ಯಾಸ ಅಂತ ಹೇಳಿದರೆ ಈ ಪಟ್ಟಿಯಲ್ಲಿ ಕರ್ನಾಟಕ ಕೇಡರ್ನ ಮಾಜಿ IPS ಅಧಿಕಾರಿ ಅಣ್ಣಾಮಲೈಯವರಿಗೆ ಟಿಕೆಟ್ ಕೊಟ್ಟಿಲ್ಲ. ಇದು ಗಮನಿಸಬೇಕಾದ ಸಂಗತಿ. ಮಾಜಿ BJP ರಾಜ್ಯಾಧ್ಯಕ್ಷರಾಗಿದ್ದರು ಅವರು ತಮಿಳುನಾಡದ್ದು. ಕೊಯಮತ್ತೂರು ಉತ್ತರ ವಿಧಾನಸಭಾ ಕ್ಷೇತ್ರದಿಂದ ಏನೋ ಟಿಕೆಟ್ ಅನ್ನು ಬಯಸಿದ್ರಂತೆ. ಆದರೆ ಕೊಯಮತ್ತೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕಿಗೆ
ಅಲ್ಲಿ ವನತಿ ಶ್ರೀನಿವಾಸನ್ ಎನ್ನುವರು ಹಾಲಿ ಶಾಸಕರಿದ್ದಾರೆ. ಅವರಿಗೆ ಇದೀಗ ಟಿಕೆಟ್ ಕೊಟ್ಟಿದೆ. ಅಣ್ಣಾಮಲೈ ಅವರಿಗೆ ಟಿಕೆಟನ್ನು ಕೊಟ್ಟಿಲ್ಲ. ಬೇರೆ ಬೇರೆ ಕಾರಣಗಳಿದೆ ಅಂತ ಹೇಳ್ತಾರೆ. ಅಂದರೆ ಕರ್ನಾಟಕದಲ್ಲಿ ಅವರು IPS ಅಧಿಕಾರಿಯಾಗಿದ್ದರು, ಅದಾದ ನಂತರ ತಮಿಳುನಾಡಿಗೆ ಹೋದರು, ತಮಿಳುನಾಡಲ್ಲಿ BJP ಕಟ್ಟೋ ಪ್ರಯತ್ನವನ್ನು ಮಾಡಿದರು. ಅದಾದ ನಂತರ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. 68,000 ಮತಗಳನ್ನು ಅಣ್ಣಾಮಲೈ ಕಳೆದ 2021ರ ಚುನಾವಣೆಯಲ್ಲಿ ಪಡೆದುಕೊಂಡಿದ್ದರು. ಆದರೆ ಇದೀಗ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಇದು ಗಮನಿಸಬೇಕಾದ ಸಂಗತಿ. ಅರವಕುರಚಿ ಅಂತ ತಮಿಳುನಾಡಿನ ಅರವಕುರಚಿಯಲ್ಲಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಇಳಂಗೋ ಅವರು ಆ ಚುನಾವಣೆಯಲ್ಲಿ DMKಯ ಇಳಂಗೋ ಅವರು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ರು. 68,000 ಓಟುಗಳನ್ನು ಅಣ್ಣಾಮಲೈ ಆ ಚುನಾವಣೆಯಲ್ಲಿ ಪಡೆದುಕೊಂಡು 24,000 ಮತಗಳ ಅಂತರದಿಂದ ಸೋತಿದ್ರು. ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳೆಲ್ಲವೂ ಕೂಡ ಆಗಿತ್ತು. ಅದೀಗ ಅಣ್ಣಾಮಲೈ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ.